ಬೇಡಿಕೊಳ್ಳುತ್ತಿದ್ದೇವೆ. ಮಕ್ಕಳೇ, ಬ್ರಹ್ಮ, ವಿಷ್ಣು, ಮಹೇಶ್ವರರೆಂಬ ನಾಮವನ್ನು ನಿಮಗೆ ನೀಡುತ್ತಿದ್ದೇನೆ. ಹಾಗೆಯೇ ನಿಮ್ಮಿಂದ ಮುಂದೆ ಘನಕಾರ್ಯಗಳು ನಡೆಯಬೇಕಿದೆ. ಪುತ್ರ ಬ್ರಹ್ಮ, ನೀನು ರಾಜಸ ಗುಣಭರಿತನಾಗಿ ಸತ್ಯಲೋಕದಲ್ಲಿ ನೆಲೆಯಾಗು. ಹೋದ ಕಲ್ಪದಲ್ಲಿ ಲಯವಾದ ಈ ಪ್ರಪಂಚವನ್ನು ಸೃಷ್ಟಿಸುವ ಕಾರ್ಯ ನಿನ್ನಿಂದಾಗಬೇಕು. ಪುತ್ರ ವಿಷ್ಣು, ಸತ್ವಗುಣವನ್ನು ಹೊಂದಿ ವೈಕುಂಠವಾಸಿಯಾಗಿ ಬ್ರಹ್ಮ ಸೃಷ್ಟಿಸಿದ ಪ್ರಪಂಚವನ್ನು ದುಷ್ಟರಿಂದ ರಕ್ಷಿಸುವ ಕಾರ್ಯ ನಿನ್ನಿಂದಾಗಬೇಕು. ಪುತ್ರ ಮಹೇಶ್ವರ, ತಮೋ ಗುಣಭರಿತನಾಗಿ ಕೈಲಾಸದಲ್ಲಿ ವಾಸಿಸುತ್ತಾ ಪ್ರಪಂಚದ ಲಯದ ಕಾರ್ಯವನ್ನು ನೀ ಮಾಡಬೇಕು. ಅಮ್ಮ, ನಮಗೆ ವಾಸಿಸುವುದಕ್ಕೆ ಆವಾಸ ಸ್ಥಾನವನ್ನು, ಮಾಡುವುದಕ್ಕೆ ಕಾರ್ಯವನ್ನು ಅನುಗ್ರಹಿಸಿದೆ. ಇದರಿಂದ ನಾವು ಕೃತಾರ್ಥರಾಗಿದ್ದೇವೆ. ಆದರೆ ತಾಯಿ, ದುಷ್ಟ ಶಕ್ತಿಗಳ ಆಕ್ರಮಣವನ್ನು ನಮ್ಮಿಂದ ನಿಯಂತ್ರಿಸಲಾಗದಿದ್ದಾಗ ನಾವೇನು ಮಾಡಬೇಕು? ನಮ್ಮನ್ನು ಪೊರೆಯುವವರು ಯಾರು? ಮಕ್ಕಳೇ, ಚಿಂತಿಸಬೇಡಿ. ದುಷ್ಟಶಕ್ತಿಗಳು ಅಟ್ಟಹಾಸ ಮೆರೆದಾಗ ನನ್ನನ್ನು ಭಕ್ತಿಯಿಂದ ಸ್ತುತಿಸಿದಲ್ಲಿ ಸದಾ ನಿಮ್ಮೊಂದಿಗೆ ರಕ್ಷಣೆಗೆ ನಿಲ್ಲುತ್ತೇನೆ. ನನ್ನ ಕಾರ್ಯವೇ ದುಷ್ಟರನ್ನು ಶಿಕ್ಷಿಸುವುದು ಮತ್ತು ಶಿಷ್ಟರನ್ನು ರಕ್ಷಿಸುವುದು. ಪುತ್ರರೇ, ನಾನು ಸದಾ ನಿಮ್ಮೊಂದಿಗೇ ಇರುತ್ತೇನೆ. ಶುಭವಾಗಲಿ.